ಹಲೋ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ಒಂದು ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ ಇಲ್ಲಿವರೆಗೂ ಕೇಳಿರ್ತಕ್ಕಂಥ FDA ಕ್ವಶನ್ ಪೇಪರ್ನ ಮೋಸ್ಟ್ ಇಂಪಾರ್ಟೆಂಟ್ ಕಂಪ್ಯೂಟರ್ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಮೊದಲನೇ ಪ್ರಶ್ನೆ ನೋಡಿ, MS ವಿಂಡೋಗಳು ಮತ್ತು MS DOS ವ್ಯವಸ್ಥೆಗಳು ಯಾವ ತಲೆಮಾರಿನ ಕಂಪ್ಯೂಟರ್ಗಳ ಅಭಿವೃದ್ಧಿಯಲ್ಲಿ ಬೆಳವಣಿಗೆಯಾದವು ಅಂತ ಕೇಳಿದ್ದಾರೆ. ಸೊ MS ವಿಂಡೋಗಳು ಮತ್ತು MS DOSಗಳು ಯಾವ ಒಂದು ತಲೆಮಾರಿನ ಕಂಪ್ಯೂಟರ್ನಲ್ಲಿ ಅಭಿವೃದ್ಧಿಯನ್ನು ಹೊಂದಿದವು ಅಂತ ಅಂದರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಡಿ ನೋಡಿ. 4ನೇ ತಲೆಮಾರಿನಲ್ಲಿ MS ವಿಂಡೋ ಮತ್ತು MS DOSಗಳು ಈ ಒಂದು ಅಭಿವೃದ್ಧಿಯನ್ನು ಹೊಂದಿರತಕ್ಕಂಥದ್ದು. ಎರಡನೇ ಪ್ರಶ್ನೆ, ಮೊದಲ ತಲೆಮಾರಿನ ಗಣಕಯಂತ್ರಗಳಲ್ಲಿ ಬಳಸಿರ್ತಕ್ಕಂಥ ತಂತ್ರಜ್ಞಾನ ಯಾವುದು ಅಂತ ಕೇಳಿದ್ದಾರೆ. ಸೊ ಮೊದಲ ತಲೆಮಾರಿನ ಗಣಕಯಂತ್ರಗಳಲ್ಲಿ ಬಳಸಿದ ತಂತ್ರಜ್ಞಾನ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಬಿ, ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಬಳಸಲಾಗಿತ್ತು ಮೊದಲ ತಲೆಮಾರಿನಲ್ಲಿ. ನೆಕ್ಸ್ಟ್, ಈ ಕೆಳಗಿನ ಯಾವ ಕಾರ್ಯಗಳನ್ನು ಗಣಕಯಂತ್ರ ನಿರ್ವಹಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಗಣಕಯಂತ್ರ ಆಪ್ಷನ್ಗಳಲ್ಲಿ ಓದಿದಾಗ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂದರೆ ಆಪ್ಷನ್ ಡಿ ಆಗುತ್ತೆ. ಅಂದರೆ ಮಾಹಿತಿಯನ್ನು ಸ್ವೀಕರಿಸುತ್ತೆ, ಮಾಹಿತಿಯನ್ನು ಸಂಗ್ರಹಣೆ ಕೂಡ ಮಾಡುತ್ತೆ, ಮಾಹಿತಿಯನ್ನು ಸಂಸ್ಕರಣೆ ಕೂಡ ಮಾಡುವಂಥ ಕೆಲಸವನ್ನು ಗಣಕಯಂತ್ರ ನಿರ್ವಹಿಸುತ್ತದೆ ಸ್ನೇಹಿತರೆ. ಎಲ್ಲ ಆಪ್ಷನ್ಗಳು ಸರಿ ಆಗ್ತವೆ ಇಲ್ಲಿ. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ. ಡೈಲಿ ಈ ಥರ ವಿಡಿಯೋ ಬರ್ತಾ ಇರುತ್ತೆ, ಅದನ್ನು ಕೂಡ ನೋಡ್ತಾ ಇರಿ. ನೆಕ್ಸ್ಟ್, ಗಣಕಯಂತ್ರದ ಪಿತಾಮಹ ಅಂತ ಯಾರನ್ನು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ನೋಡಿರಿ, ಪ್ರಶ್ನೆಗಳು ಯಾವ್ಯಾವ ಎಲ್ಲೆಲ್ಲಿ ಕೇಳಿದ್ದಾರೆ ಅಂತ ಕೂಡ ಅದನ್ನು ಹಾಕಿದ್ದೀನಿ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಎ ನೋಡಿ, ಚಾರ್ಲ್ಸ್ ಬ್ಯಾಬೇಜ್ ರವರನ್ನು ಗಣಕಯಂತ್ರದ ಪಿತಾಮಹ ಅಂತ ಕರೆಯಲಾಗುತ್ತದೆ. ನೆಕ್ಸ್ಟ್, ಒಮ್ಮೆ ಪ್ರಕ್ರಿಯೆಗೊಳಿಸಬಹುದಾದ ಕಂಪ್ಯೂಟರ್ನ ಬಿಟ್ಗಳ ಸಂಖ್ಯೆಯನ್ನು ಒಂದು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಒಮ್ಮೆ ಪ್ರಕ್ರಿಯೆಗೊಳಿಸಬಹುದಾದ ಕಂಪ್ಯೂಟರ್ನ ಬಿಟ್ಗಳ ಸಂಖ್ಯೆಯನ್ನು ಒಂದು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಅಂದರೆ ಒಂದು ವರ್ಡ್ ಅಂತ ಕರೀತಾರೆ, ವರ್ಡ್ ಅಂತ ಕರೆಯಲಾಗುತ್ತದೆ, ಒಂದು ಪದ. ನೆಕ್ಸ್ಟ್, ಮೈಕ್ರೋ ಪ್ರೊಸೆಸರ್ಗಳನ್ನು ಯಾವ ಪೀಳಿಗೆಯ ಕಂಪ್ಯೂಟರ್ಗಳಲ್ಲಿ ಪರಿಚಯಿಸಲಾಯಿತು ಅಂತ ಕೇಳಿದ್ದಾರೆ. ಸೊ ಮೈಕ್ರೋ ಪ್ರೊಸೆಸರ್ಗಳನ್ನು ಯಾವ ಒಂದು ಪೀಳಿಗೆಯ ಕಂಪ್ಯೂಟರ್ನಲ್ಲಿ ಪರಿಚಯಿಸಲಾಯಿತು ಅಂತ ಅಂದರೆ ಆಪ್ಷನ್ ಸಿ ನೋಡಿ, 4ನೇ ಪೀಳಿಗೆಯಲ್ಲಿ ಇವುಗಳನ್ನು ಪರಿಚಯಿಸಲಾಯಿತು. ನೆಕ್ಸ್ಟ್, ಮಾಹಿತಿಯನ್ನು ಸಂಗ್ರಹಿಸಿ ಇಡಲು ಉಪಯೋಗಿಸುವ ಸಾಧನ ಯಾವುದು ಅಂತ ಕೇಳಿದ್ದಾರೆ. ಸೊ ಯಾವುದೇ ಒಂದು ಮಾಹಿತಿಯನ್ನು ಸಂಗ್ರಹಿಸಿ ಇಡಬೇಕಂತ ಅಂದರೆ ಉಪಯೋಗಿಸ್ತಕ್ಕಂಥ ಸಾಧನ ಯಾವುದಪ್ಪ ಅಂತಂದರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಡಿ ನೋಡಿ. ಅಂದರೆ ಫ್ಲಾಪಿ ಡಿಸ್ಕನ್ನು ಕೂಡ ಬಳಸ್ತಾರೆ, ಟೇಪನ್ನು ಕೂಡ ಬಳಸ್ತಾರೆ, ಮತ್ತು ನೆಟ್ವರ್ಕ್ ಡ್ರೈವನ್ನು ಕೂಡ ಬಳಸಲಾಗುತ್ತೆ ಮಾಹಿತಿಯನ್ನು ಸಂಗ್ರಹಿಸಿಡಲು. ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ನೆಕ್ಸ್ಟ್, ದೃಢ ಮುದ್ರಿಕೆ ಜಾಲಕದಲ್ಲಿ ಅಂದರೆ ಹಾರ್ಡ್ ಡಿಸ್ಕ್ ಡ್ರೈವ್ ನಿರ್ದಿಷ್ಟ ಪಥಕ್ಕೆ ಹೆಡ್ ಚಲಿಸುವಂತೆ ಮಾಡಲು ಅಗತ್ಯವಿರುವ ಸಮಯವನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಕ್ವಶನ್ ನೋಡಿದಾಗ ಸರಿಯಾದಂಥ ಉತ್ತರ ಆಪ್ಷನ್ ಏನು, ಹುಡುಕುವ ಸಮಯ ಅಥವಾ ಸೀಕ್ ಟೈಮ್ ಅಂತ ಕರಿತೀವಿ, ಅಲ್ಲಿ ತೆಗೆದುಕೊಳ್ತಕ್ಕಂಥ ಸಮಯವನ್ನು. ಮಾಹಿತಿಯನ್ನು ಸಂಗ್ರಹಿಸಲು ಉಪಯೋಗಿಸುವ ಸಾಧನ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಗಳನ್ನು ನೋಡ್ಕೊಡ್ರಿ. ಸೊ ಮಾಹಿತಿಯನ್ನು ಸಂಗ್ರಹಿಸಲು ಸ್ಟೋರ್ ಮಾಡಲು ಬಳಸ್ತಕ್ಕಂಥ ಸಾಧನಗಳು ಅಂತ ಅಂದರೆ ಫ್ಲಾಪಿ ಡಿಸ್ಕನ್ನು ಕೂಡ ಬಳಸ್ತಾರೆ, ಟೇಪನ್ನು ಕೂಡ ಬಳಸ್ತಾರೆ, ಮತ್ತು ನೆಟ್ವರ್ಕ್ ಡ್ರೈವ್. ಆಲ್ರೆಡಿ ರಿಪೀಟ್ ಆಗಿದೆ ಇದು. ಸೊ ಮೇಲಿನ ಎಲ್ಲವುಗಳು ಸರಿಯಾಗುತ್ತೆ ಆನ್ಸರ್. ಮ್ಯಾಗ್ನೆಟಿಕ್ ಕಾರ್ಡ್ ರೀಡರ್ನ ಒಂದು ಉಪಯೋಗವೇನು ಅಂತ ಕೇಳಿದ್ದಾರೆ. ಸೊ ಮ್ಯಾಗ್ನೆಟಿಕ್ ಕಾರ್ಡ್ ರೀಡರ್ನ ಉಪಯೋಗ, ಇಲ್ಲಿ ಸರಿಯಾದಂತಹ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಡಿ ನೋಡಿ. ATM ಕಾರ್ಡಲ್ಲಿ ಕೂಡ ಬಳಸ್ತಾರೆ, ಮತ್ತು ID ಕಾರ್ಡ್ನಲ್ಲಿ ಕೂಡ ಬಳಸ್ತಾರೆ ಮ್ಯಾಗ್ನೆಟಿಕ್ ಕಾರ್ಡ್ ರೀಡರನ್ನು. ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಇಲ್ಲ ಕ್ಯಾಚ್ ಸ್ಮೃತಿ ಎಂಬುದು ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಯಾವುದು ಸರಿಯಾಗಿ ಇಲ್ಲ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಗಳಲ್ಲಿ ನೋಡಿದಾಗ ಸರಿಯಾಗಿ ಇಲ್ಲದೇ ಇರತಕ್ಕಂಥದ್ದು ಆಪ್ಷನ್ ಬಿ ನೋಡಿ, ಅಂದರೆ ಬಳಕೆದಾರರಿಂದ ಗ್ರಾಹ್ಯವಾಗಬಲ್ಲದು ಅಂತ ಹೇಳಿದ್ದಾರೆ. ಅದು ತಪ್ಪು. ಕ್ಯಾಚ್ ಸ್ಮೃತಿ ಅನ್ನುವುದು ಬಳಕೆದಾರರಿಂದ ಗ್ರಾಹ್ಯವಾಗಂಗಿಲ್ಲ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವ ಸಾಧನವು ಗರಿಷ್ಠ ಮೊತ್ತದ ಮಾಹಿತಿಯನ್ನು ಸಂಗ್ರಹಿಸುತ್ತದೆ? ಗರಿಷ್ಠ ಮೊತ್ತದ ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂಥದ್ದು ಯಾವುದು ಅಂತ ಅಂದರೆ ಇಲ್ಲಿ ಆಪ್ಷನ್ ಬಿ ನೋಡಿ, ಹಾರ್ಡ್ ಡಿಸ್ಕ್ ಅನ್ನುವಂಥದ್ದು ಗರಿಷ್ಠ ಮೊತ್ತದ ಮಾಹಿತಿಯನ್ನು ಸಂಗ್ರಹಿಸುವ ಸಾಧನವಾಗಿದೆ. ಹಾರ್ಡ್ ಡಿಸ್ಕ್ನಲ್ಲಿ ಪ್ರತಿಯೊಂದು ಹಾದಿಯು ಹಲವು ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ ಮತ್ತು ಪ್ರತಿಯೊಂದು ಭಾಗವನ್ನು ಹೀಗೆನ್ನಲಾಗುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ವಲಯ ಅಂತ ಕರೆಯಲಾಗುತ್ತದೆ ಪ್ರತಿಯೊಂದು ಭಾಗವನ್ನು.
USB ಎಂಬುದು ಯಾವ ವಿಧವಾದ ಗ್ರಾಹಕರ ಸಾಧನವಾಗಿದೆ ಅಂತ ಕೇಳಿದ್ದಾರೆ. ಸೊ USB ಅನ್ನುವಂಥದ್ದು ಯಾವ ವಿಧವಾದ ಸಂಗ್ರಾಹಕ ಸಾಧನ ಅಂತಂದರೆ ಸರಿಯಾಗಿರ್ತಕ್ಕಂಥ ಆಪ್ಷನ್ ಬಿ, ದ್ವಿತೀಯಕ ಸಾಧನವಾಗಿದೆ. ದ್ವಿತೀಯಕ ವಿಧವಾದ ಸಾಧನ ಇದು. ನೆಕ್ಸ್ಟ್, ಬೈನರಿ ಮಾಹಿತಿಯಲ್ಲಿನ ಪ್ರಸರಣದಲ್ಲಿನ ಆಂತರಿಕ ದೋಷಗಳನ್ನು ಕಂಪ್ಯೂಟರ್ ಕೈಗೊಳ್ಳುವಂತೆ ಮಾಡಲು ಬಿಟ್ಸ್ಗಳ ಕೊಂಡಿಗೆ ಸೇರ್ಪಡೆಯಾದ ಹೆಚ್ಚುವರಿ ಬಿಟ್ಗಳನ್ನು ಹೀಗೆಂದು ಕರೆಯಲಾಗುತ್ತದೆ. ಇದು 2017ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಗಳಲ್ಲಿ ಆಪ್ಷನ್ ಎ ನೋಡಿ, ಪ್ಯಾರಿಟ್ ಬಿಟ್ ಅನ್ನುವಂಥದ್ದು ಬಳಸಲಾಗುತ್ತದೆ ಹೆಚ್ಚುವರಿ ಬಿಟ್ಟನ್ನಾಗಿ. ಸೊ ಯಾರಿಗೆ ಸ್ಪೀಡ್ ಅನಿಸಿರುತ್ತೆ ಅವರು ಸ್ಲೋ ಮಾಡಿಕೊಂಡು ನೋಡ್ಕೊಡ್ರಿ. ನೆಕ್ಸ್ಟ್, ದ್ವಿತೀಯ ಸಂಗ್ರಹಣಾ ಸಾಧನಗಳು ಮಾಹಿತಿಯನ್ನು ಇದರ ಮೇಲೆ ಸಂಗ್ರಹಿಸುತ್ತದೆ. ದ್ವಿತೀಯ ಸಂಗ್ರಹಣಾ ಸಾಧನಗಳು ಮಾಹಿತಿಯನ್ನು ಯಾವುದರ ಮೇಲೆ ಸಂಗ್ರಹಿಸುತ್ತವೆ ಅಂತಂದರೆ ಒಂದು ಪ್ರತಿಫಲಿಸುವ ಮೇಲ್ಮೈ, ಇದರಿಂದಾಗಿ ಅದು ಲೇಸರ್ ಬೆಳಕಿನ ಬಿಂಬದಿಂದ ಓದಲ್ಪಡುತ್ತದೆ. ಆಪ್ಷನ್ ಡಿ ಸರಿಯಾಗುತ್ತೆ. RAM ಅಂದರೆ ರ್ಯಾಮ್ ಬಗ್ಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾಗಿ ಇಲ್ಲದಿರುವುದು ಅಂತ ಕೇಳಿದ್ದಾರೆ. ಯಾವುದು ಸರಿಯಾಗಿಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾಗಿ ಅಂದರೆ ತಪ್ಪಾಗಿರುವುದು ಆಪ್ಷನ್ ಯಾವುದಪ್ಪ ಅಂತಂದರೆ ಆಪ್ಷನ್ ಡಿ ನೋಡಿ, ಅಂದರೆ ಕಾಂತೀಯ ಟೇಪುಗಳಿಗಿಂತಲೂ ಅವು ಬೆಲೆ ತೀರಾ ಕಡಿಮೆ ಆಗಿದೆ ಅಂತ ಕೊಟ್ಟಿದ್ದಾರೆ, ಅದು ತಪ್ಪು. ನೆಕ್ಸ್ಟ್, ರ್ಯಾಮ್ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಯ ಸರಿಯಾಗಿರುವುದಿಲ್ಲ. ಸೊ ತಪ್ಪಾಗಿರ್ತಕ್ಕಂಥದ್ದು ರ್ಯಾಮ್ ಬಗ್ಗೆ. ಸೊ ಸೇಮ್ ಕ್ವಶನ್ ಇಲ್ಲಿ ಕೇಳಿದ್ದಾರೆ, ಇಲ್ಲಿ ರಿಪೀಟ್ ಆಗಿದೆ ನೋಡಿ, ಒಂದು ಸ್ವಲ್ಪ ಟೈಮ್ ತೊಗೊಂಡು ನೋಡಿಕೊಟ್ರೆ ಆಪ್ಷನ್ ಡಿ ತಪ್ಪಾಗುತ್ತೆ ಇಲ್ಲಿ. ಅಂದರೆ ಕಾಂತೀಯ ಟೇಪುಗಳಿಗಿಂತ ಅವು ಬೆಲೆ ತೀರಾ ಕಡಿಮೆ ಆಗಿರೋಂಗಿಲ್ಲ. ನೆಕ್ಸ್ಟ್, EPROM ಎಂದರೆ ಏನು ಅಂತ ಕೇಳಿದ್ದಾರೆ. ಸೊ EPROM ಫುಲ್ ಫಾರ್ಮ್ಗಳ ಬಗ್ಗೆ ತುಂಬ ಗಮನವಹಿಸಿ ಸ್ನೇಹಿತರೆ. ಸೊ ಫುಲ್ ಫಾರ್ಮನ್ನು ಪಿಕ್ಸ್ ಕೇಳ್ತಾರೆ ಒಂದು ಕ್ವಶನ್. EPROM ಫುಲ್ ಫಾರ್ಮ್ ಏನಪ್ಪ ಅಂದರೆ ಆಪ್ಷನ್ ಸಿ, ಎಲೆಕ್ಟ್ರಿಕಲಿ ಎರೇಸಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ ಆಗುತ್ತೆ. ಫ್ಲ್ಯಾಶ್ ಸ್ಮೃತಿ ಎಂಬುದು ಏನು ಅಂತ ಕೇಳಿದ್ದಾರೆ. ಸೊ ಫ್ಲ್ಯಾಶ್ ಸ್ಮೃತಿ ಅಂದರೆ ಏನು? ಇಲ್ಲಿ ಸರಿಯಾದಂತಹ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಡಿ ನೋಡಿ, ಅಂದರೆ ಯಾದೃಚ್ಛಿಕ ಸ್ಮೃತಿ, ಚುರುಕಾಗಿಲ್ಲದ ಸ್ಮೃತಿ ಮತ್ತು ಮಾಹಿತಿ ಸಂಗ್ರಹಕವನ್ನು ಮೇಲಿಂದ ಮೇಲೆ ಬರೆಯಲಾಗಿದೆ. ಸೊ ಈ ಮೂರುಗಳು ಈ ಒಂದು ಫ್ಲ್ಯಾಶ್ ಸ್ಮೃತಿಯ ಒಂದು ಹೇಳಿಕೆಯನ್ನು ಹೇಳಿಕೊಡ್ತವೆ. ಆಪ್ಷನ್ ಡಿ ಸರಿಯಾಗುತ್ತೆ, ಮೇಲಿನ ಎಲ್ಲವೂ ಸರಿಯಾಗಿವೆ. ನೆಕ್ಸ್ಟ್, ಗಣಕಯಂತ್ರದ ಸ್ಮೃತಿ ಕೋಶದ ಗಾತ್ರವನ್ನು ಅಳತೆ ಮಾಡಲು ಬಳಸುವ 1 KB ಎನ್ನುವುದು ಈ ಕೆಳಗಿನ ಯಾವುದಕ್ಕೆ ಸಮನಾಗಿದೆ ಅಂತ ಕೇಳಿದ್ದಾರೆ. ಸೊ ಸಿಂಪಲ್ ಆಗಿ 1 KB ಅಂದರೆ ಎಷ್ಟು ಬಿಟ್ಸ್ ಅನ್ನುವಂಥದ್ದನ್ನು ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಎ ನೋಡಿ, 1024 ಬೈಟ್ಸ್ ಅನ್ನುವಂಥದ್ದನ್ನು ನೆನ್ಪಿಟ್ಕೊಳ್ರಿ. ನಿಬ್ಬಲ್ ಎಂಬುದು ಸ್ಮೃತಿಯ ಒಂದು ಏಕಮಾನವಾಗಿದೆ. ನಿಬ್ಬಲ್ ಅಂದರೆ ಎಷ್ಟು ಅಂತ ಕೇಳಿದ್ದಾರೆ. ಒಂದು ಬೈಟ್ನ ಎಷ್ಟು ಆಗಿರುತ್ತೆ ಒಂದು ನಿಬ್ಬಲ್ ಅನ್ನುವಂಥದ್ದು? ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ಒಂದು ಬೈಟ್ನ ಅರ್ಧದಷ್ಟು ಇದಿರುತ್ತೆ. ಒಂದು ಬೈಟ್ನ ಅರ್ಧದಷ್ಟು ನಿಬ್ಬಲ್ ಇರುತ್ತೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವ ಸಾಧನವು ಬಳಕೆದಾರನಿಂದ ಮಾಹಿತಿಯನ್ನು ಸ್ವೀಕರಿಸುತ್ತದೆ ಅಂತ ಕೇಳಿದ್ದಾರೆ. ಬಳಕೆದಾರನಿಂದ ಮಾಹಿತಿಯನ್ನು ಸ್ವೀಕರಿಸ್ತಕ್ಕಂಥ ಸಾಧನ ಯಾವುದು? ಇಲ್ಲ ಆಪ್ಷನ್ ಬಿ, ಇನ್ಪುಟ್ ಡಿವೈಸ್ ಏನಿದೆಯಲ್ಲ ಬಳಕೆದಾರರಿಂದ ಮಾಹಿತಿಯನ್ನು ಪಡೆಯುತ್ತೆ ಸ್ನೇಹಿತರೆ, ತೆಗೆದುಕೊಳ್ಳುತ್ತೆ. ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನವಲ್ಲ ಅಂತ ಕೇಳಿದ್ದಾರೆ. ಸೊ ಇನ್ಪುಟ್ ಡಿವೈಸ್ ಯಾವುದು ಅಲ್ಲ? ಆಪ್ಷನ್ಗಳಲ್ಲಿ ನೋಡೋದಾದರೆ ಪ್ರೊಜೆಕ್ಟರ್ ಅನ್ನುವಂಥದ್ದು ಔಟ್ಪುಟ್ ಸಾಧನವಾಗಿದೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ, ಔಟ್ಪುಟ್ ಅದು. ನೆಕ್ಸ್ಟ್, ಗಣಕಯಂತ್ರಕ್ಕೆ ಮುಖ್ಯ ವಿದ್ಯುತ್ ಸ್ವಿಚ್ನಿಂದ ವಿದ್ಯುತ್ತನ್ನು ವರ್ಗಾವಣೆ ಮಾಡುವ ಘಟಕಾಂಶ ಯಾವುದು ಅಂತ ಕೇಳಿದ್ದಾರೆ. ಗಣಕಯಂತ್ರಕ್ಕೆ ಮುಖ್ಯ ವಿದ್ಯುತ್ ಸ್ವಿಚ್ನಿಂದ ವಿದ್ಯುತ್ತನ್ನು ವರ್ಗಾವಣೆ ಮಾಡುವ ಘಟಕಾಂಶ ಯಾವುದಪ್ಪ ಅಂತಂದರೆ SMPS ಅನ್ನುವಂಥದ್ದು. ಆಪ್ಷನ್ ಸಿ ಇಲ್ಲಿ ಸರಿಯಾಗುತ್ತೆ. ಜಾಯ್ಸ್ಟಿಕ್ ಸಾಧನದಲ್ಲಿ ವಿದ್ಯುತ್ ಸಂಕೇತವನ್ನು ಉಂಟು ಮಾಡುವ ಜಾಗ ಯಾವುದು ಅಂತ ಕೇಳಿದ್ದಾರೆ. ಜಾಯ್ಸ್ಟಿಕ್ ಸಾಧನದಲ್ಲಿ ವಿದ್ಯುತ್ ಸಂಕೇತವನ್ನು ಉಂಟು ಮಾಡುವ ಜಾಗ ಯಾವುದಪ್ಪ ಅಂತಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಸಿ, ರೊಟೇಟಿಂಗ್ ಬಾಲ್ ಅನ್ನುವಂಥದ್ದನ್ನು ಬಳಸಿ ಇಲ್ಲಿ ಏನಪ್ಪ ಅಂದರೆ ಉಂಟು ಮಾಡಲಾಗುತ್ತದೆ. ಅಂದರೆ ಸ್ಟಿಕ್ ಸಾಧನ. ಮ್ಯಾಗ್ನೆಟಿಕ್ ಕಾರ್ಡ್ ರೀಡರ್ನ ಒಂದು ಉಪಯೋಗ. ಆಪ್ಷನ್ಗಳನ್ನು ನೋಡಿಕೊಡ್ರಿ ಬೇಗ. ಮ್ಯಾಗ್ನೆಟಿಕ್ ಕಾರ್ಡ್ ರೀಡರ್ ಆಲ್ರೆಡಿ ರಿಪೀಟ್ ಆಗಿದೆ. ಇದು ಕೂಡ ATM ಕಾರ್ಡ್ನಲ್ಲಿ ಬಳಸ್ತಾರೆ ಮತ್ತು ID ಕಾರ್ಡ್ನಲ್ಲಿ ಕೂಡ ಬಳಸ್ತಾರೆ. ಮ್ಯಾಗ್ನೆಟಿಕ್ ನೀವು ನೋಡಿರ್ಬೋದು, ಸಿಲಿಕಾನ್ ಚಿಪ್ ಇರುತ್ತೆ. ನೆಕ್ಸ್ಟ್,
ಕೆಳಗಿನವುಗಳಲ್ಲಿ ಯಾವುದು ಧ್ವನಿ ಮುದ್ರಕ ಸಾಧನವಾಗಿದೆ? ಈ ಕೆಳಗಿನವುಗಳಲ್ಲಿ ಯಾವುದು ಧ್ವನಿ ಮುದ್ರಕ ಸಾಧನವಾಗಿದೆ? ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ನೋಡಿ, ಮೈಕ್ರೋಫೋನ್ ಅನ್ನುವಂಥದ್ದು ಒಂದು ಧ್ವನಿ ಮುದ್ರಕ ಸಾಧನವಾಗಿದೆ, ಮೈಕ್ರೋಫೋನ್. ನೆಕ್ಸ್ಟ್, ಬಯೋಸ್ ಎಂದರೆ ಏನು ಅಂತ ಕೇಳಿದ್ದಾರೆ. ಸೊ BIOS ಬಯೋಸ್ ಅಂತ ಅಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ನೋಡಿ, ದಿ ಅಕ್ರೋನಿಮ್ ಫಾರ್ ಬಿಲ್ಟ್ ಇನ್ಪುಟ್ ಔಟ್ಪುಟ್ ವ್ಯವಸ್ಥೆ ಅಂತ ಕರೀತಾರೆ. ಸೊ ಬಯೋಸ್ ಬೇಸಿಕ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಇದಂತ ಕರಿತೀವಿ. ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು? ಗುಂಪಿಗೆ ಸೇರದ ಪದ ಇಲ್ಲಿ ಆಪ್ಷನ್ ಬಿ, ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಅನ್ನುವಂಥದ್ದು ಗುಂಪಿಗೆ ಸೇರದ ಪದವಾಗಿದೆ. ಕೀಬೋರ್ಡು, ಮೌಸು, ಜಾಯ್ಸ್ಟಿಕ್ ಇವೆಲ್ಲ ಇನ್ಪುಟ್ ಡಿವೈಸಸ್ಸು, ಹಾಗಾಗಿ ಅದು ಔಟ್ಪುಟ್ ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವ ಸಾಧನವು ಬಳಕೆದಾರನಿಂದ ಮಾಹಿತಿಯನ್ನು ಸ್ವೀಕರಿಸುತ್ತದೆ? ಸೇಮ್ ಕ್ವಶನ್ ರಿಪೀಟ್ ಆಗಿದೆ, ಅಂದರೆ ಇಲ್ಲಿ ಕ್ವಶನ್ಗಳನ್ನು ಕೇಳಿದ್ದಾರೆ ಅಂತ ತೆಗೆದುಕೊಂಡು ಬಂದಿದ್ದೀನಿ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂದ್ರೆ ಆಪ್ಷನ್ ಬಿ, ಇನ್ಪುಟ್ ಡಿವೈಸ್. ಬಳಕೆದಾರನ ಮಾಹಿತಿಯನ್ನು ಪಡಿತಕ್ಕಂಥದ್ದು ಇನ್ಪುಟ್ ಡಿವೈಸ್ ಆಗಿರುತ್ತೆ. ಒಬ್ಬ ವ್ಯಕ್ತಿ ಕುರಿತ ವ್ಯಕ್ತಿಯ ಶಾರೀರಿಕ ಮಾಹಿತಿಯನ್ನು ಪಡೆಯುವಂತಹ ಮತ್ತು ಅದನ್ನು ಗಣಕಯಂತ್ರದಲ್ಲಿ ಸಂಗ್ರಹಿಸುವಂತಹ ಸಾಧನ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಯಾವುದ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂಥ ಸಾಧನಕ್ಕೆ ಏನಂತ ಕರೀತಾರೆ ಅಂದರೆ ಆಪ್ಷನ್ ಡಿ, ಬಯೋಮೆಟ್ರಿಕ್ ಅಂತ ಕರೀತಾರೆ. ಸೊ ಇದು ಎಲ್ಲರೂ ಆನ್ಸರ್ ಮಾಡೇ ಮಾಡ್ತೀರಿ, ಒಂದು ಸ್ವಲ್ಪ ಡೀಟೇಲಾಗಿ ಓದಿದ್ರೆ. ಈ ಕೆಳಗಿನವುಗಳಲ್ಲಿ ಯಾವುದು ಔಟ್ಪುಟ್ ಹೇಳಿಕೆ ಅಲ್ಲ? ಔಟ್ಪುಟ್ ಹೇಳಿಕೆ ಅಲ್ಲ ಅಂತಂದರೆ ಇಲ್ಲಿ ಸ್ಕ್ಯಾನ್ ಅನ್ನುವಂಥದ್ದು, ಸ್ಕ್ಯಾನ್ ಎಫ್ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ನಾವು ನೋಡ್ತಕ್ಕಂಥದ್ದು ಸ್ಕ್ಯಾನ್ ಅಂತ ಅಷ್ಟೇ. ಸ್ಕ್ಯಾನ್ ಅನ್ನೋದು ಇನ್ಪುಟ್ ಆಗುತ್ತೆ, ಅದು ಔಟ್ಪುಟ್ ಆಗಲ್ಲ. ಅದಕ್ಕೋಸ್ಕರ ಆಪ್ಷನ್ ಡಿ ಸರಿಯಾಗುತ್ತೆ. ಇನ್ಪುಟ್ ಸಾಧನದ ಉದಾಹರಣೆ. ಸೊ ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನ? ಪ್ರೊಜೆಕ್ಟರ್ ಔಟ್ಪುಟ್ ಆಗುತ್ತೆ, ಸೌಂಡ್ ಕಾರ್ಡ್ ಕೂಡ ಔಟ್ಪುಟ್ಟು, ವೆಬ್ ಕ್ಯಾಮ್ ಇನ್ಪುಟ್ ಆಗುತ್ತೆ ಸ್ನೇಹಿತರೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗುತ್ತೆ. ಹೆಡ್ಫೋನ್ಗಳು ಕೂಡ ಔಟ್ಪುಟ್ ಆಗುತ್ತೆ, ವೆಬ್ ಕ್ಯಾಮ್ಗಳು ಇನ್ಪುಟ್ ಡಿವೈಸಸ್. ಆಪ್ಷನ್ ಡಿ ಸರಿಯಾಗಿದೆ. ನೆಕ್ಸ್ಟ್, ಕೆಳಗಿನ ಯಾವ ಡೊಮೈನ್ಗಳನ್ನು ಲಾಭದ ವ್ಯವಹಾರಿಕದಿಂದ ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಡೊಮೈನ್ ನೇಮಿಂಗ್ ಸಿಸ್ಟಮ್ದಲ್ಲಿ ಕೇಳ್ತಾರೆ, ಲಾಭದ ವ್ಯವಹಾರದಲ್ಲಿ ಬಳಸಲಾಗ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ, ಯಾವುದು .org ಆರ್ಗನೈಜೇಷನ್ ಅಂತ ಕರಿತೇವಲ್ಲ, ಸೊ ಅದನ್ನು ಲಾಭದ ವ್ಯವಹಾರದಿಂದ ಬಳಸಲಾಗುತ್ತದೆ. ಗಣಕಯಂತ್ರಕ್ಕೆ ಮುಖ್ಯ ವಿದ್ಯುತ್ ಸ್ವಿಚ್ನಿಂದ ವಿದ್ಯುತ್ತನ್ನು ವರ್ಗಾವಣೆ ಮಾಡುವ ಘಟಕಾಂಶ ಯಾವುದು? ಗಣಕಯಂತ್ರಕ್ಕೆ ಮುಖ್ಯ ವಿದ್ಯುತ್ ಸ್ವಿಚ್ನಿಂದ ವಿದ್ಯುತ್ತನ್ನು ವರ್ಗಾವಣೆ ಮಾಡ್ತಕ್ಕಂಥ ಘಟಕಾಂಶ ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಸಿ ಸರಿಯಾಗುತ್ತೆ. SMPS ಆಲ್ರೆಡಿ ಇದು ಕೂಡ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟ್, ಕಂಪ್ಯೂಟರ್ ಸಂರಚನೆ ಅಂದರೆ ಆರ್ಕಿಟೆಕ್ಚರ್ ಅಲ್ಲಿ ALU ಎನ್ನುವುದು ಏನು ಅಂತ ಕೇಳ್ತಾರೆ. ALU ಫುಲ್ ಫಾರ್ಮ್ ಅರಿಥಮೆಟಿಕ್ ಲಾಜಿಕ್ ಯೂನಿಟ್ ಅಂತ ಕರಿತೀವಿ. ಆಪ್ಷನ್ ಬಿ, ಇಲ್ಲಿ ಕನ್ನಡದಲ್ಲಿ ಅಂಕಗಣಿತೀಯ ತಾರ್ಕಿಕ ಘಟಕ ಅಂತ ಕರೀತಾರೆ. ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಋಣಾತ್ಮಕ ಸಂಖ್ಯೆಯನ್ನು ಕಂಪ್ಯೂಟರ್ಗಳಲ್ಲಿ ಯಾವುದರಿಂದ ಪ್ರತಿನಿಧಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಋಣಾತ್ಮಕ ಸಂಖ್ಯೆಗಳನ್ನು ಕಂಪ್ಯೂಟರ್ಗಳಲ್ಲಿ ಯಾವುದರಿಂದ ಪ್ರತಿನಿಧಿಸಲಾಗುತ್ತದೆ ಅಂತ ಅಂದರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಡಿ, 1ರಿಂದ ಪೂರಕದಿಂದ ಮಾಡಲಾಗುತ್ತದೆ. ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿಗೆ ಇವತ್ತಿನ ಅಂದರೆ ಈ ವಿಡಿಯೋದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳು ಮುಕ್ತಾಯವಾಗಿದ್ದೇವೆ. ಇದರ ನೆಕ್ಸ್ಟ್ ವಿಡಿಯೋ ಕೂಡ ಬರ್ತಾ ಇರುತ್ತೆ. ಕೊನೆವರೆಗೂ ನೋಡಿದ ಧನ್ಯವಾದಗಳು. ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.